ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಧರ್ಮ ಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಅಂತ ಹೇಳಲಾಗಿದೆ. ಲಕ್ಷ್ಮೀ ದೇವಿ ಸಂಪತ್ತು, ಅದೃಷ್ಟ, ಕೀರ್ತಿ ಮತ್ತು ಐಶ್ವರ್ಯದ ಅಧಿದೇವತೆ. ಈ ಲಕ್ಷ್ಮೀ ದೇವಿ ಅನುಗ್ರಹಕ್ಕೆ ಯಾರು ಪಾತ್ರರಾಗಿರ್ತಾರೋ, ಸದಾಕಾಲ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೋ ಅವರ ಮನೆಯು ಹಣ ಆಹಾರದಿಂದ ತುಂಬಿರುತ್ತೆ. ಹಾಗಾಗಿ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಯಾವುದೇ ರೀತಿಯ ಹೋಮ, ಹವನ, ಮಂತ್ರ, ಜಪ, ಉಪವಾಸ ಇಲ್ಲದೆ ಅತಿ ಸುಲಭವಾಗಿ ಹೇಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಯಾರೂ ಕೂಡ ಈ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕು ಅಂತಕ್ಕಂಥವರು ಕೇವಲ ಪೂಜೆ ಮಾತ್ರ ಅಲ್ಲ, ಶುದ್ಧ ಮನಸ್ಸು ಮತ್ತು ಉತ್ತಮವಾದಂಥ ಜೀವನ ಶೈಲಿ ಇರಬೇಕು. ಹಾಗೆ ಕೆಲವು ಸರಳವಾದಂತಹ ಆಚರಣೆಗಳನ್ನು ಪಾಲಿಸಬೇಕಾಗತ್ತೆ. ಏಕೆಂದರೆ ಲಕ್ಷ್ಮೀ ದೇವಿ ಶುದ್ಧ ಮತ್ತು ಒಂದು ಸ್ವಚ್ಛವಾಗಿರುವಂಥ ಸ್ಥಳದಲ್ಲಿ ನೆಲೆಸೋದಕ್ಕೆ ಇಷ್ಟಪಡ್ತಾಳೆ. ಇದು ನಿಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಸಂಗತಿ. ಬಟ್ ಇದರ ಜೊತೆಗೆ ಇವತ್ತು ನಾನು ಹೇಳ್ತಕ್ಕಂತಹ ಒಂದು ಉಪಾಯ ಮಾಡಿದರೆ ಖಂಡಿತ ನಿಮ್ಮನೆಗೆ ತಾಯಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಮೊದಲು ನೀವು ಇದಕ್ಕೆ 108 ಕಾಯಿನ್ ತಗೋಬೇಕಾಗತ್ತೆ. 2 ರುಪೀಸ್ ಆಗಿರ್ಬೋದು, 1 ರುಪೀಸ್ ಆಗಿರ್ಬೋದು, ಯಾವುದಾದ್ರೂ 108 ಕಾಯಿನ್ಗಳು ತೊಗೋಬೇಕಾಗತ್ತೆ. ಮತ್ತು ನೀವು ಒಂದು ಮಯೂರ ಶಿಕೆ ಅಂತ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ನಿಮಗೆ ಇದು ಸಿಗುತ್ತೆ. ಮಯೂರ ಶಿಕೆ ಕೊಡಿ ಅಂದರೆ ಕೊಡ್ತಾರೆ. ಸೊ ಅದನ್ನು ನೀವು ಒಂದು 10 ಗ್ರಾಮ್ ಇಲ್ಲ 5 ಗ್ರಾಮ್ ತೊಗೊಂಡ್ರೆ ಸಾಕಾಗತ್ತೆ. ಹಾಗೆ ಒಂದು ಸ್ಟೀಲ್ ಡಬ್ಬಿ ತೊಗೋಬೇಕಾಗತ್ತೆ. ಅದಕ್ಕೆ ಹೋಲ್ ಇರಬೇಕು. ಹೋಲ್ ಇರ್ತಕ್ಕಂಥ ಒಂದು ಸ್ಟೀಲ್ ಡಬ್ಬಿಯನ್ನು ತೊಗೊಳ್ಳಿ. ಇದನ್ನು ನೀವು ಹುಣ್ಣಿಮೆ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹುಣ್ಣಿಮೆ ದಿನ ಆಗದೇ ಇದ್ದರೂ ಕೂಡ ನೀವು ನಾರ್ಮಲ್ ಫ್ರೈಡೇಸ್, ಶುಕ್ರವಾರ ನೀವು ಮಾಡ್ಕೋಬಹುದು. ಏನು ಮಾಡಬೇಕು ಅಂತಂದರೆ, ನೀವು ಒಂದು ದೇವರ ಮನೆಯಲ್ಲಿ ಒಂದು ಮಣೆಯ ಮೇಲೆ ಅಕ್ಕಿಯನ್ನು ಹಾಕಿಬಿಟ್ಟು ಅದರ ಮೇಲೆ ಸ್ಟೀಲ್ ಡಬ್ಬಿ ತೊಗೊಂಡಿರ್ತೀರಲ್ವ, ಅದರಲ್ಲಿ 108 ಕಾಯಿನ್ಗಳನ್ನು ಹಾಕಿ ಇಡಬೇಕು. 108 ಕಾಯಿನ್ಗಳನ್ನು ಹಾಕಿ ಅದರ ಮೇಲೆ ನೀವು ಈ ಒಂದು ಮಯೂರ ಶಿಕೆ ಅಂತ ಸಿಗುತ್ತಲ್ವ, ಅದನ್ನು ನೀವು, ಅದು ಒಂದು ಗಿಡಮೂಲಿಕೆ, ಅದನ್ನು ಕಾಯಿನ್ ಮೇಲೆ ಇಡಬೇಕು. ಅದಕ್ಕೆ ಅರಿಶಿಣ, ಕುಂಕುಮ, ಹೂವನ್ನು ಹಾಕಿ ಮತ್ತು ನೀವು 2 ದೀಪಗಳು, ತುಪ್ಪದ ದೀಪನ ಹಚ್ಚಿಬಿಟ್ಟು ಪೂಜೆಯನ್ನು ಮಾಡಬೇಕು. ಸೊ ನೀವು ಅವಾಗ ಲಕ್ಷ್ಮೀ ಸಹಸ್ರನಾಮ ಅಥವಾ ಮಂತ್ರ, ಓಂ ಶ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರನಾದರೂ ಹೇಳ್ಬೋದು, ಅಥವಾ ಲಕ್ಷ್ಮೀ ಸಹಸ್ರನಾಮನಾದರೂ ನೀವು ಹೇಳ್ಕೋಬಹುದು. ಮತ್ತು ನೀವು ಪಾಯಸ ಅಥವಾ ಬಿಳಿ ಚಿತ್ರಾನ್ನ ನೀವು ನೈವೇದ್ಯವನ್ನು ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡಿ ಕೈ ಮುಕ್ಕೊಂಡ್ಬಿಟ್ಟು ನೀವು ಅದನ್ನು ನೀವು ಒಂದು ಮುಚ್ಚಿಬಿಟ್ಟು, ಅದಕ್ಕೆ ಕ್ಯಾಪನ್ನು ಮುಚ್ಚಿಬಿಟ್ಟು ಅದನ್ನು ನೀವು ನಿಮ್ಮ ಬೀರು ಅಥವಾ ಲಾಕರ್ನಲ್ಲಿ ಇದನ್ನು ಇಡಬೇಕು. ಪ್ರತಿ ಶುಕ್ರವಾರ ನೀವು ಅದಕ್ಕೆ ಊದುಬತ್ತಿಯನ್ನು ಬೆಳಗಬೇಕು, ಊದುಬತ್ತಿಯನ್ನು ತೋರಿಸ್ಬೇಕಾಗತ್ತೆ. ಸೊ ಇಷ್ಟು ಮಾಡ್ತಾ ಬಂದರೆ ನಿಮಗೆ ಮಹಾಲಕ್ಷ್ಮಿ ನಿಮಗೆ ತುಂಬ ಸುಲಭವಾಗಿ ನಿಮ್ಮ ಮನೆಗೆ ಬಂದು ಸೇರ್ತಾಳೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.